ನಿಮ್ಮ ರಾಜಕೀಯ ಜೀವನ ಅಂದಾಗ ಮಹಾನಗರ ಪಾಲಿಕೆಗಳಲ್ಲಿ ಯಂಗೆಸ್ಟ್ ಕಾರ್ಪೊರೇಟರ್ ಅನ್ನುವಂತಹ ಬಹುದೊಡ್ಡ ಒಂದೊಳ್ಳೆ ಅವಕಾಶ ನಿಮಗೆ ಸುವರ್ಣ ಅವಕಾಶದ ರೀತಿ ಕಂಡು ಬರುತ್ತೆ. ಸೊ ಆ ಕ್ಷಣಗಳು ಹೆಂಗಿತ್ತು ಅಂತ ಹೇಳಿ. ನನಗೆ ಆ ಕ್ಷಣ ನಿಜವಾಗ್ಲೂ ನಾನು SLC ಓದಿ PUC ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡಿ ನಾನು ಡಿಗ್ರಿ ಓದುವಾಗಲೇ ನಾನು ಕಾರ್ಪೊರೇಟರ್ ಆಗಿದ್ದೆ. ನಾನು ಚುನಾವಣೆ ಗೆದ್ಮೇಲೂ ಸಹ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಅದಿದ್ದರೂ ಸಹ ಅಮ್ಮ ಕಾರ್ಪೊರೇಟರ್ ಆಗಿದ್ದರು, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಸಹ ನಾನು ಸಾರ್ವಜನಿಕ ಸೇವೆ ಜೊತೆಗೆ ನಾನು ವಿದ್ಯಾಭ್ಯಾಸನೂ ಸಹ ಮುಂದುವರಿಸ್ತಿದ್ದೆ. ಯಾಕಂದ್ರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನಾನು ವಿದ್ಯಾಭ್ಯಾಸ ಮುಗಿಸಿ ಎಲ್ಲೋ ಒಂದು ಕಡೆ BA ಮಾಡಿ LLB ಮಾಡಿ ಒಂದು ಒಳ್ಳೆ ಸರ್ಕಾರಿ ಹುದ್ದೆಗೆ ನಾನು ಸೇರಬೇಕು ಅಂತ ಅಂದ್ಕೊಂಡಿದ್ದೆ. ಆ ದಿನಗಳಲ್ಲಿ ಅದೆಲ್ಲ ಒಂದು ಕಡೆ ನನಗೆ ಟರ್ನಿಂಗ್ ಪಾಯಿಂಟ್. ಜನಗಳ ಒತ್ತಾಸೆ, ಆ ಕ್ಷೇತ್ರದ ಜನಗಳ ಒತ್ತಾಸೆ, ಮತ್ತೆ ಆ ಒಂದು ಸ್ಫೂರ್ತಿ, ಮತ್ತೆ ನಾನು ಸಾರ್ವಜನಿಕ ಜೀವನಕ್ಕೆ ಇಳಿದಾಗ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವರ ಜೊತೆ ಕಷ್ಟ ಸುಖಗಳು ನೋಡ್ಕೊಂಡು ನಾನು ಆ ಬಡತನದಿಂದ ಬಂದಿದ್ದೇನೆ. ನನಗೂ ನಮ್ಮ ತಂದೆಯವರು ಸಾಕಷ್ಟು ತಿಳುವಳಿಕೆಗಳು ಹೇಳಿದ್ದಾರೆ. ನೀನು ಏನೇ ಆದರೂ ಸಹ ಎಷ್ಟೇ ಎತ್ತರಕ್ಕೆ ಬೆಳೆದು ಸಹ ಆ ಕ್ಷೇತ್ರದ ಜನನ ಮರಿಬೇಡ, ಅವ್ರಿಗೆ ಏನಾದ್ರು ನಿನ್ನ ಕೈಲಾದಂಥ ಸೇವೆ ಒಳ್ಳೇದು ಬಯಸು, ಕೆಟ್ಟದಂತೂ ಬಯಸಬೇಡ ಅಂತ ಒಂದು ಏನು ಮಾರ್ಗದರ್ಶನ ಹಾಕೊಂಡ್ರು ಅದು ಸಹ ನನ್ನ ಜೀವನದಲ್ಲಿ ನಿಧಾನ ಕುರಿತಾ ಇರ್ತದೆ. ಮತ್ತು ಅದನ್ನು ಅದೇ ಥರ ಮಾಡ್ಕೊಂಡು ಹೋಗ್ತದೆ. ನನಗೆ ಒಳ್ಳೇದಾಗದಿದ್ದು ಸಹ ಸಂದರ್ಭದಲ್ಲಿ ಆಗಕ್ಕೆ ಮಾಡೋಕ್ಕಾಗಿಲ್ಲ, ನಾನು ಸುಮ್ಮನೆ ಇರ್ತೀನಿ, ಕೆಟ್ಟದಂತ ಬಯಸಕ್ಕೆ ಹೋಗಲ್ಲ. ಖಂಡಿತ ಸರ್. ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅಂದರೆ ಹೌದು, ನೀವು ಹೇಳ್ದಂಗೆ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಮಕ್ಕಳು ಇವತ್ತು ತಂತ್ರಜ್ಞಾನದ ಮೊರೆ ಹೋಗ್ಬಿಟ್ಟಿದ್ದಾರೆ, ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸಂಸ್ಕೃತಿನ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಒಬ್ಬ ಜನನಾಯಕನಾಗಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಅದನ್ನು ಪರಿಚಯ ಮಾಡಿಸೋ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಪ್ರಮುಖವಾಗಿ ಆ 8 ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ನೋಡಿ, ನಾನು 2009ರಲ್ಲಿ ಇಂದೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಅಭಿವೃದ್ಧಿ ಜೊತೆಗೆ ಯಾಕೆ ನಾನು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಮಕ್ಕಳ ಜೊತೆ ಜಾಸ್ತಿ ಇನ್ವಾಲ್ವ್ ಆಗ್ತೀನಿ, ವಿದ್ಯಾರ್ಥಿಗಳ ಜೊತೆ ಜಾಸ್ತಿ ಬೆರಿತೀನಿ, ಮತ್ತೆ ಪ್ರತಿ ವಾರಕ್ಕೊಂದು ದಿವಸ ಒಂದು ಶಾಲೆಗೆ ಭೇಟಿ ಕೊಡ್ತೀನಿ, ಮಕ್ಕಳ ಜೊತೆ ಸಂವಾದ ಮಾಡ್ತೇನೆ, ದೇವಸ್ಥಾನಕ್ಕೂ ಸಹ ಭೇಟಿ ಕೊಡ್ತೀನಿ. ಮತ್ತು ಇದೆಲ್ಲ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಒಂದು ಸಂಸ್ಥೆಯನ್ನು ಒಂದು ಹುಟ್ಟಾಕೋದು. 2009ರಲ್ಲಿ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಸಂಸ್ಥೆನ ಹುಟ್ಟಾಕಿ ಆ ಸಂಸ್ಥೆ ಅಡಿಯಲ್ಲಿ ಅಂಗಳ ಅಂತ ಒಂದು 2009ರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು. ಮಕ್ಕಳ ಹಳೆಯ ಏನು ಆಟಗಳಿತ್ತು, ಮರೆತ ಆಟಗಳ ಮಕ್ಕಳ ಮೇಳ. ಅದ್ಭುತ. ಪ್ರತಿ ಶಾಲೆ ದೇಸಿ ಆಟಗಳನ್ನೇ ನಾವೇನು ಚಿಕ್ಕ ಇವತ್ತಿನ ಮಕ್ಳುಗಳ ನೋಡಿರಲ್ಲ, ಮೊಬೈಲಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಏನು ಹಳೆಯ ಆಟಗಳೇನಿತ್ತು, ನಾವೆಲ್ಲ ಟೈರ್ ಗಾಡಿ ಓಡಿಸ್ತಾ ಇದ್ದು, ಸೈಕಲ್ ಟೈರ್ ಏನಿದೆ ಅದನ್ನ ಟೈರ್ ಓಡಿಸಕ್ಕಂಥದ್ದು, ಮತ್ತೆ ಗಿಲ್ಲಿ ದಾಂಡ್ಲ ಆಡ್ತಕ್ಕಂಥದ್ದು, ಆಮೇಲೆ ಲಗೋರಿ, ಅದೇ ಗಿಲ್ಲಿ ದಾಂಡ್ಲ ಲಗೋರಿ ಆಟ ಆಡ್ತಕ್ಕಂಥದ್ದು, ಮತ್ತೆ ಒಂದು ಕುಂಟೆಬಿಲ್ಲೆ, ಆಮೇಲೆ ಮಡಿಕೆಯಲ್ಲಿ ಹೊಡೆಯುವಂಥದ್ದು. ಆಮೇಲೆ ಒಂದು ಕಾರ್ಯಕ್ರಮ ಏನಿತ್ತು, ಆ ಒಂದು ಮೇಳದಲ್ಲಿ ಸುಮಾರು 30 ಇವೆಂಟ್ ನಾವು ಮಾಡಿದ್ವಿ, 30 ಆಟಗಳನ್ನ. ಎಲ್ಲ ಅಳಿಗುಳಿ ಮನೆ, ಚೌಕಾಬಾರ, ಮತ್ತೆ ಏನು ಅಜ್ಜಿ ಕತೆ, ಅಜ್ಜಿನೂ ಸಹ ಒಂದು ಕೌಂಟರ್ ನಿಂತ್ಕೊಂಡು ಅಜ್ಜಿ ಕತೆ ಹೇಳ್ತಕ್ಕಂಥ. ಆ ದಿನಗಳಲ್ಲಿ ಮಕ್ಕಳಿಗೆ ಮಲಗಿಸ್ಬೇಕಾದ್ರೆ ಒಂದು ಕುಟುಂಬ, ದೊಡ್ಡ ಕುಟುಂಬ ಇತ್ತು ಆ ದಿನಗಳಲ್ಲಿ. ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಇದೆಲ್ಲ ಇವ್ರ ಜೊತೆಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅಜ್ಜಿ ಕತೆ ಹೇಳ್ತಾ ಹಂಗೆ ನಿದ್ದೆ ಮಾಡ್ತೀವಿ. ಆ ದಿನಗಳನ್ನು ನನ್ನ ಮಕ್ಕಳಿಗೆ ಇವತ್ತು ಇಲ್ಲ. ಯಾಕಂದ್ರೆ ಒಂಥರ ಬರ್ತಾ ನಮ್ಮ ಸಂಸ್ಕೃತಿ ಮತ್ತು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ನ್ಯೂಕ್ಲಿಯರ್ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಇದನ್ನ ಮಾಡಬೇಕು ಅಂತ ದೊಡ್ಡ ನಮ್ಮ ಕೆಂಪೇಗೌಡ ಆಟದ ಮೈದಾನ ಅಂತ ಕುರುಬರಳ್ಳಿಲಿದೆ. ಆ ಆಟದ ಮೈದಾನದಲ್ಲಿ ಫಸ್ಟ್ ಅಂಗಳ ಅಂತ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ 2011ರಲ್ಲಿ ಸುಗ್ಗಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ, ಸಿಟಿಯಲ್ಲಿ ಸಿಗದ ಹಳ್ಳಿಗಾಡಿನ ಸಂಗಮ. ಸೂಪರ್. ಇವತ್ತು ಹಳ್ಳಿಗಾಡನ್ನ ಸೊಗಡು ಏನಿದೆ ಇವತ್ತು ಸಿಟಿ ಮಂದಿ ಮರ್ತಿದ್ದಾರೆ, ಮಕ್ಕಳು ಮರ್ತಿದ್ದಾರೆ. ಏನಪ್ಪಾ ಅಂದ್ರೆ ಕಬ್ಬು ಹೇಗೆ ಬೆಳಿತಾರೆ, ಭತ್ತ ಹೆಂಗ್ ಬರುತ್ತೆ, ಅಕ್ಕಿ ನಾವು ಹೆಂಗೆ ಊಟ ಮಾಡೋ ಅಕ್ಕಿ ಯಾವ ತರ ಬರುತ್ತೆ, ರಾಗಿ ಹೆಂಗ್ ಬೆಳಿತೀರಾ, ಮತ್ತೆ ಒಂದು ಕೆರೆ, ಒಂದು ಲೈವ್ ಆಗೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಆ ಒಂದು ಕೆರೆ ಹಳ್ಳಿ ವಾತಾವರಣ ಏನಿತ್ತು ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡಿತ್ತು. ಒಂದು ಹೊಲಗಳದು, ಈಗಿನ ಮುಖ್ಯಮಂತ್ರಿಗಳು ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಅವ್ರನ್ನ ಕರೆಸಿ ಹೊಲ ಉಳಿಸಿದ್ವಿ. ಎಲ್ಲಿ ಆ ಒಂದು ಕೆಂಪೇಗೌಡ ಒಂದು ಗ್ರೌಂಡ್ ಅಲ್ಲಿ ಆ ಒಂದು ಎತ್ತನ್ನ ಕರೆಸಿ ಏನಿದೆ ಲೈವ್ ಆಗಿ, ಆಮೇಲೆ ಒಂದು ಮೃಗಾಲಯ ಏನಿದೆ ಅಲ್ಲಿ ಅದು ಒಂದು ವ್ಯವಸ್ಥೆ ಮಾಡಿತ್ತು. ಮತ್ತೆ ಕುರಿ ದೊಡ್ಡಿ, ಮೇಕೆ ದೊಡ್ಡಿ, ಮತ್ತೆ ಮಕ್ಕಳಿಗೆ ಸಗಣಿ ಅಂದ್ರೆ ಗೊತ್ತಿಲ್ಲ, ಹೌದು, ಸಗಣಿ ಇಲ್ಲೇ ಅವತ್ತು ಬೆರಣಿಲೇ ನಮ್ಮ ಒಲೆ ಹೊರಿತಾ ಇತ್ತು, ಎಲ್ಲ ಮಾಡ್ತಿತ್ತು. ಆ ಸಗಣಿ ತಟ್ಟೋದು ಸಹ ಒಂದು ನಾವು ಅಲ್ಲಿ ಮಕ್ಕಳಿಗೆ ಒಂದು ಪ್ರಯೋಗವನ್ನ ಮಾಡ್ತಕ್ಕಂಥ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.